ವೆಲ್ಕಮ್ ಟು ಮೈ ಚಾನಲ್. ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಡೆಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಪಂಪ್ಕಿನ್ ಹಾಗೂ ಹಸಿ ಕೊಬ್ಬರಿಯನ್ನು ತೆಗೆದುಕೊಂಡಿನಿ. ಇದನ್ನು ರುಬ್ಕೊಂಡು ಒಟ್ಟಾರೆಯಾಗಿ ಒಂದು ಕಾಯಿಯನ್ನು ಬಳಸ್ಕೊಂಡು ಒಂದು 3 ಕಪ್ಪಷ್ಟು ತೆಂಗಿನ ಹಾಲನ್ನು ಸೋಸ್ಕೊಂಡಿದ್ದೀನಿ. ನಂತರ ಒಂದು 600 ಗ್ರಾಮ್ ಆಗುವಷ್ಟು ಸಿಹಿ ಕುಂಬಳಕಾಯಿಯನ್ನು ಸಿಪ್ಪೆ ತೆಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. 3 ವಿಷಲ್ ಆದರೆ ಸಾಕಾಗುತ್ತೆ. ಈಗ ಆಗಿದೆ. ಇದು ಆರಿದ ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ರುಬ್ಕೊಂಡು ಬರ್ತೀನಿ. ಇದಕ್ಕೆ ನಾನು ಅಗರ್ ಅಗರ್ ಅನ್ನುವಂತಹ ಒಂದು ಜೆಲ್ಲಿಯನ್ನು ಬಳಸ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ತೊಳೆದುಕೊಂಡು ನೀರಲ್ಲಿ ನೆನೆ ಇಟ್ಟಿದ್ದೀನಿ. ಇದನ್ನು ಯಾಕೆ ಬಳಸ್ತಾರಂದರೆ ಜೆಲ್ಲಿ ರೀತಿಯಲ್ಲಿ ನಮಗೆ ಸ್ವೀಟ್ ಸಿಗೋದಕ್ಕೋಸ್ಕರನೇ ಇದನ್ನು ಸ್ವೀಟ್ಗಳಲ್ಲಿ ಬಳಸ್ಕೊಳ್ತೀವಿ. ಇದು ನೆನಿಬೇಕು ಸಂಪೂರ್ಣವಾಗಿ, ಅಥವಾ ಒಂದು 3/4 ಭಾಗ ನೆಂದರೆ ಸಾಕು. ಇದನ್ನು ನಾನು ನೈಸಾಗಿ ರುಬ್ಕೊಂಡು ಬರ್ತಾ ಇದ್ದೀನಿ. ಸೊ ಈಗ ಆಗಿದೆ. ಇದನ್ನು ಒಂದು ತವಾಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಸಕ್ಕರೆಯನ್ನು 3 ಹಂತದಲ್ಲಿ ಡಿವೈಡ್ ಮಾಡಿಕೊಂಡು ನೋಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಒಟ್ಟಾರೆ 6 ರಿಂದ 7 ಕಪ್ ಸಕ್ಕರೆ ಇಲ್ಲಿ ಬೇಕಾಗುತ್ತೆ. ಸೊ ಇದನ್ನು ಬಿಸಿ ಮಾಡ್ಕೊಳ್ತಾ ಕುದಿಸ್ಕೊಳ್ತಾ ಇದ್ದೀನಿ. ಇದು ಬಿಸಿ ಆದ ನಂತರ ಇದಕ್ಕೆ ಸೋಸಿ ಇಟ್ಕೊಂಡಿದ್ನಲ್ಲ ಆ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ನೆಂದಿರುವಂತಹ ಈ ಜೆಲ್ಲಿಯನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೇಸ್ಟಿಗೋಸ್ಕರ ಬ್ಯಾಲೆನ್ಸ್ ಆಗೋದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಗೂ ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ, ಇದು ಕಲರ್ಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದ್ದು ಸ್ವಲ್ಪ ಗಟ್ಟಿ ಆಗಬೇಕು. ಸಕ್ಕರೆ ಬೇಕಾದರೆ ನೋಡಿಕೊಂಡು ಹಾಕ್ಕೊಳ್ಬಹುದು. ಒಂದು ಸ್ವಲ್ಪ ಬಿಸಿ ಆರಿದ ನಂತರ ಇದನ್ನು ಒಂದು ಬಾಕ್ಸಿಗೆ ಹಾಕ್ಕೊಂಡು ಫ್ರಿಜ್ನಲ್ಲಿ ಇಟ್ಕೊಂಡು ಒಂದು ನೈಟ್ ಆದರೆ ಸಾಕಾಗುತ್ತೆ ಇದು ಗಟ್ಟಿ ಆಗೋದಕ್ಕೆ. ನಂತರ ಇದನ್ನು ಕಟ್ ಮಾಡಿಕೊಂಡು ಕೊಬ್ಬರಿ ತುರಿಯನ್ನು ಉದುರಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.